ಲೇಡೀಸ್ ಅಂಡ್ ಜೆಂಟ್ಲ್ಮೆನ್, ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಬೆಳವಣಿಗೆಗಳು, ಅನಿರೀಕ್ಷಿತ ಬೆಳವಣಿಗೆಗಳು ನಡೀತಾ ಇವೆ. ಮೊನ್ನೆಯಿಂದಲೂ ಕೂಡ ಯಾವಾಗ ಎಚ್.ಸಿ. ಬಾಲಕೃಷ್ಣ ಅವರ ಹುಟ್ಟುಹಬ್ಬದ ನೆಪದಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ಮಾಡಿಬಿಟ್ರು, ಈಗ ಡಿ.ಕೆ. ಶಿವಕುಮಾರ್ ಬಣ ಸಿಡಿದು ನಿಂತು ಬಿಟ್ಟಿದೆ. ಶತಾಯಗತಾಯ ಡಿ.ಕೆ. ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕು, ಇಲ್ಲ ಸರ್ಕಾರ ಏನಾಗುತ್ತೋ ಗೊತ್ತಿಲ್ಲ, ಯಾಕಂದರೆ ಸದ್ಯಕ್ಕೆ ಸರ್ಕಾರ ಸಂಕಷ್ಟದಲ್ಲಿದೆ ಅನ್ನುವಂಥ ಒಂದು ಮಾತನ್ನು ಸ್ವತಃ ಬಾಲಕೃಷ್ಣ ಹೇಳಿರ್ತಕ್ಕಂಥದ್ದು ಈ ಪರಿಸ್ಥಿತಿಯ ಗಂಭೀರತೆಯನ್ನ ಎತ್ತಿ ತೋರಿಸ್ತಾ ಇದೆ. ಈ ಹಂತದಲ್ಲಿ ಡಿ.ಕೆ. ಶಿವಕುಮಾರ್ ಬೆಂಬಲಿಗರು ಏನು ಮಾಡ್ತಾರೆ, ಅದರಲ್ಲೂ ಜೊತೆಗೆ ಯಾರ್ಯಾರನ್ನ ಭೇಟಿ ಮಾಡ್ತಾರೆ, ವಿದೇಶಕ್ಕೆ ಹೋಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಬಣದವರು ಏನು ಮಾಡ್ತಾರೆ, ಅವ್ರು ಯಾವಾಗ ವಾಪಸ್ ಬರ್ತಾರೆ, ಬಜೆಟ್ಗೂ ಮುಂಚೆಯೇ ಸರ್ಕಾರ ಏರುಪೇರಾಗೋ ಸಾಧ್ಯತೆ ಇದೆಯಾ, ಅಥವಾ ಬಜೆಟ್ವರೆಗೂ ಕಾದು ಅದರ ನಂತರ ಢಮ್ ಢಮಾರ್ ಅಂತ ಅಂದುಬಿಡುತ್ತಾ ಅನ್ನುವಂಥ ಪ್ರಶ್ನೆಗಳು ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಹುಟ್ಟಿಕೊಂಡಿದೆ. ಹಾಗಾದರೆ ಏನು ನಡೀತಾ ಇದೆ ಅನ್ನೋದ್ರ ಕುರಿತಂತೆ ಸ್ಪಷ್ಟ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ಫೋಕಸ್ ಟಿವಿ. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಯಾವಾಗ ಎಚ್.ಸಿ. ಬಾಲಕೃಷ್ಣ ಅವರ ಹುಟ್ಟುಹಬ್ಬದ ನೆಪದಲ್ಲಿ 18 ಜನ ಶಾಸಕರು ಒಂದೆಡೆ ಸೇರಿ ದೊಡ್ಡ ಮಟ್ಟದ ರಾಜಕೀಯ ಷಡ್ಯಂತ್ರವನ್ನ, ತಂತ್ರಗಾರಿಕೆಯನ್ನ ರೂಪಿಸಿಬಿಟ್ರು, ಈಗ ಕಳೆದ 2 ದಿನಗಳಿಂದ ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ರೀತಿಯ ದೊಡ್ಡ ಮಟ್ಟದ ಗೊಂದಲ ಉಂಟಾಗ್ಬಿಟ್ಟಿದೆ. ಈ ಬಾರಿ ಏನು ಮಾರ್ಚ್ 6ಕ್ಕೆ ಬಜೆಟ್ ಮಂಡನೆ ಇದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದಾಖಲೆಯ ಬಜೆಟ್ ಅನ್ನು ಮಂಡನೆ ಮಾಡೋಕ್ಕೆ ಹೋಗ್ತಾರೆ. ಅದು ಮಂಡನೆನೇ ಆಗೋದಿಲ್ವಾ, ಅದಕ್ಕೂ ಮುಂಚೆನೇ ಸರ್ಕಾರ ಬಿದ್ದು ಬಿಡುತ್ತಾ, ಅಥವಾ ಹೊಸ ಮುಖ್ಯಮಂತ್ರಿಯಿಂದ ಮಂಡನೆ ಮಾಡಲಾಗುತ್ತಾ ಅನ್ನುವಂಥ ಪ್ರಶ್ನೆಗಳು. ಇದ್ರ ಜೊತೆಗೆ ಒಂದು ವೇಳೆ ಈ ಗೆದ್ದಿರ್ತಕ್ಕಂಥ ಭಿನ್ನಮತಕ್ಕೆ ಹೈಕಮಾಂಡ್ ಸೊಪ್ಪು ಹಾಕಿದರೆ ಬಜೆಟ್ ಮಂಡನೆ ಆಗೋವರೆಗೂ ಇದ್ದು, ಬಜೆಟ್ ಮಂಡನೆಯ ನಂತರದ ಕೆಲವೇ ದಿನಗಳಲ್ಲಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿಬಿಡ್ತಾರೆ ಅನ್ನುವಂಥ ಒಂದು ಚರ್ಚೆಗಳು ಕೂಡ ಈಗ ನಡೀತಾ ಇರತಕ್ಕಂಥದ್ದು. ನೋಡಿ, ಇದಕ್ಕೆ ಪೂರಕವಾಗಿ ಈ ಒಂದು ಮೀಟಿಂಗ್ ಬಗ್ಗೆ ಹಲವು ಶಾಸಕರು ಹಲವು ರೀತಿಯ ಸ್ಟೇಟ್ಮೆಂಟ್ ಅನ್ನು ಕೊಡ್ತಿದ್ದಾರೆ. ಎಚ್.ಸಿ. ಬಾಲಕೃಷ್ಣ ಹೇಳ್ತಾರೆ, ನಾಯಕತ್ವ ಗೊಂದಲ ಆದಷ್ಟು ಬೇಗ ಬಗೆಹರಿಸಬೇಕು ಹೈಕಮಾಂಡ್, ಇಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಸಂಕಷ್ಟ ಬರುವ ಮುನ್ನ ಎಚ್ಚೆತ್ಕೋಬೇಕಿದೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಒಂದ್ 4-5 ಜನ ಮಾತ್ರ ಇಲ್ಲಿ ಇದ್ದೀವಿ, ಡೆಲ್ಲಿಗೆ ಹೋದಂತವ್ರು, ಎಲ್ಲರೂ ಏನು ಇರಲಿಲ್ಲ ಇಲ್ಲಿ. ಬಟ್ ಇಲ್ಲಿ ಚರ್ಚೆ ಆಗಿದ್ದ ವಿಚಾರ ಏನು ಅಂತಂದ್ರೆ, ಇವತ್ತಿನ ಸ್ಥಿತಿನಲ್ಲಿ ನಮ್ಮ ಪಾರ್ಟಿ ಇವತ್ತಿನ ಸ್ಥಿತಿಯಲ್ಲಿ ಮುಂದುವರ್ಕೊಂಡು ಹೋದ್ರೆ ನಮ್ಮ ಪಾರ್ಟಿ ಮುಂದೆ ಸರ್ಕಾರ ಬರೋದು ಕಷ್ಟ. ಏನಾದರೂ ಇದಕ್ಕೊಂದು ಹೈಕಮಾಂಡು ಅಂತಿಮವಾದಂಥ ರೂಪವನ್ನು ಎಳಿಬೇಕು, ಅದನ್ನ ಎಳಿಬೇಕು ಅಂತ ಒತ್ತಾಯ ಮಾಡ್ಬೇಕು ನಾವು ಅಂತಕ್ಕಂಥ ತೀರ್ಮಾನ ಆಯಿತು. ನೋಡಿ, ಕೋಡ್ ವರ್ಡ್ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಂಕಷ್ಟ ಎದುರಾಗುವ ಮುನ್ನ ಹೈಕಮಾಂಡ್ ಎಚ್ಚೆತ್ಕೋಬೇಕಿದೆ ಅನ್ನೋಂಥದ್ದು. ಅಂದ್ರೆ ಸಂಕಷ್ಟಕ್ಕೆ ತಯಾರಿದ್ದೀವಿ, ಸಂಕಷ್ಟ ಮಾಡ್ಲಿಕ್ಕೆ ರೆಡಿ ಇದ್ದೀವಿ ಅನ್ನೋಂಥದ್ದು. ನಯನ ಮೊಟಮ ಹೇಳ್ತಾರೆ, ಈ ಒಂದು ನಾಯಕತ್ವದ ಗೊಂದಲ ಇತ್ಯರ್ಥಪಡಿಸಲಿ, ಅದೇನೋ ಹೇಳ್ತಾರಲ್ಲ, ಬರೀ ಶಾಸಕರು ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡೋದು ಅನ್ನೋಂಥದ್ದು ಅದೆಷ್ಟು ಮಟ್ಟಿಗೆ ಸರಿ, ಹೈಕಮಾಂಡೇ ನಾಯಕರನ್ನ ಆಯ್ಕೆ ಮಾಡ್ಬೋದಲ್ಲ, ಹೈಕಮಾಂಡೇ ಮುಖ್ಯಮಂತ್ರಿನ ಆಯ್ಕೆ ಮಾಡ್ಬೋದಲ್ಲ ಅನ್ನುವಂಥ ಒಂದು ಮಾತನ್ನ ಹೇಳ್ತಾರೆ. ಇದರ ಅರ್ಥ ಏನು, ಶಾಸಕತ್ವದಲ್ಲಿ, ಶಾಸಕಾಂಗದಲ್ಲಿ ಶಾಸಕರು ಮುಖ್ಯಮಂತ್ರಿನ ಆಯ್ಕೆ ಮಾಡುವಂಥ ಒಂದು ಪದ್ಧತಿಗೆ ಹೊಡಿರಿ ಗೋಲಿ ನಾವು ಶಾಸಕರ ಇಷ್ಟಪಡ್ತಿದ್ದೀವಲ್ಲ, ಹಾಗಾಗಿ ಹೈಕಮಾಂಡೇ ಹೊಸ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡಲಿ ಅನ್ನುವಂಥ ಒಂದು ಹಕ್ಕೊತ್ತಾಯ ಅದು. ಈ ರೀತಿ ಹೇಳ್ತಾರೆ. ನಾನು ಇದು ಸುಮಾರು ಬಾರಿ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ಡಿ.ಕೆ. ಶಿವಕುಮಾರ್ ಸರ್ ನನಗೆ ರಾಜಕೀಯದಲ್ಲಿ ಬೆಳೆಸಿದವರು, ನನಗೆ ಟಿಕೆಟ್ ಕೊಡಿಸಿದವರು, ನನ್ನ ರಾಜಕೀಯ ಗುರುಗಳು. ಅವ್ರು CM ಆದರೆ ನನಗೆ ನಿಜವಾಗ್ಲೂ ತುಂಬ ಸಂತೋಷ ಆಗುತ್ತೆ. ಹೈಕಮಾಂಡ್ದು ಡಿಸಿಷನ್ ಅವ್ರು ಯಾವ ರೀತಿ ತಗೊಂಡು ಹೋಗ್ತಾರೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ಬಟ್ ಆದರೆ ಗೊಂದಲ ಇತ್ಯರ್ಥ ಆಗಲಿ ಅಂತ ನಮ್ಮೆಲ್ಲರದ. ಸಿ.ಪಿ. ಯೋಗೇಶ್ವರ್ ಮತ್ತೆ ಮುಂದುವರೆದು ಹೇಳ್ತಾರೆ, ಇಲ್ಲ ನಾನು ಊಟಕ್ಕಷ್ಟೇ ಹೋಗಿದ್ದೆ, ಅಲ್ಲೇನೇನು ನಡೀತು ಗೊತ್ತಿಲ್ಲ, ರಾಜಕೀಯ ಚರ್ಚೆ ಆಗೇ ಇಲ್ಲ, ಪಕ್ಷಕ್ಕೆ ಸಂಕಷ್ಟ ಇದೆ, ಸರ್ಕಾರಕ್ಕೆ ಸಂಕಷ್ಟ ಇದೆ ಅನ್ನೋಂಥದ್ದು ನನಗೆ ಗೊತ್ತೇ ಇಲ್ಲ, ಅದು ಬಾಲಕೃಷ್ಣಗೆ ಕೇಳ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾರೆ. ಪಕ್ಕದ ಕ್ಷೇತ್ರ ಮಾಗಡಿಯ ಬಾಲಕೃಷ್ಣರವರ ಬರ್ತಡೇ ಊಟಕ್ಕೆ ಕರೆದಿದ್ರು, ಊಟ ಮಾಡ್ಕೊಂಡು ಹೋಗ್ತಾರೆ. ಇನ್ನೊಬ್ಬ ಶಾಸಕ ಪ್ರದೀಪ್ ಈಶ್ವರ್ ಹೇಳ್ತಾರೆ, ಇಲ್ಲ ನಾನು ಹೋಗಿದ್ದೆ ಅಷ್ಟೇ, ನನಗೂ ಈ ರಾಜಕಾರಣಕ್ಕೆ ಸಂಬಂಧ ಇಲ್ಲ, ಸದ್ಯಕ್ಕೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋ ಶಾಸಕರ ಪಟ್ಟಿಯಲ್ಲಿ ನಾನು ಇದ್ದೀನಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ನೋಡಿ ಎಷ್ಟು ಗೊಂದಲಗಳಿವೆ ಅನ್ನುವಂಥದ್ದು. ಜೊತೆಗೆ ಡಿ.ಕೆ. ಶಿವಕುಮಾರ್ ಕೂಡ ಹೇಳ್ತಾರೆ,
ಈ ಕುರಿತಂತಹ ಯಾವುದೇ ಬೆಳವಣಿಗೆಗಳು ನನ್ನ ಗಮನಕ್ಕೆ ಬಂದಿಲ್ಲ. ಶಾಸಕರಲ್ಲಿ ಊಟ ಮಾಡ್ತಾರೆ, ಭೇಟಿ ಮಾಡ್ತಾರೆ, ರೆಸ್ಟ್ ಮಾಡ್ಲಿಕ್ಕೆ ವಿದೇಶಕ್ಕೆ ಹೋಗ್ತಾರೆ, ಅದೆಲ್ಲ ಅಂತ ದೊಡ್ಡ ವಿಚಾರ ಅಲ್ಲ ಅನ್ನುವಂಥ ಒಂದು ಮಾತನ್ನು ಕೂಡ DK ಶಿವಕುಮಾರ್ ಹೇಳುವಂಥದ್ದು. ಜೊತೆಗೆ ಒಂದು ಮಾತು ಬಹಳ ಪ್ರಮುಖವಾಗಿ ಕೋಡ್ ಮಾಡಿ ಹೇಳ್ತಾರೆ, ನಾನು ಯಾವ ಶಕ್ತಿ ಪ್ರದರ್ಶನವನ್ನು ಕೂಡ ಮಾಡ್ತಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಎಷ್ಟು ಸ್ಪಷ್ಟ ಇದರಿಂದ ಗೊತ್ತಾಗುತ್ತೆ ಅಂತಂದರೆ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು. ಸತೀಶ್ ಜಾರಕಿಹೊಳಿ ಹೇಳ್ತಾರೆ, ಅರೆ ಈ ಗೊಂದಲದಿಂದ ಸಾಕಾಗ್ಬಿಟ್ಟಿದೆ, ಹೈಕಮಾಂಡ್ ಒಂದು ತೀರ್ಮಾನ ತೆಗೆದುಕೊಂಡು ಬಿಡ್ಲಿ ಅನ್ನುವಂಥ ಒಂದು ಮಾತನ್ನ ಸತೀಶ್ ಜಾರಕಿಹೊಳಿ ಹೇಳ್ತಿದ್ದಾರೆ. ಹಾಗಾಗಿ ಈಗ ಸದ್ಯಕ್ಕೆ ಏನಾಗ್ತಾ ಇದೆ ನೋಡಿ, ಕೆಲವು ಶಾಸಕರು ಈಗಾಗಲೇ ಮುಂಬೈ ತಲುಪಿದ್ದಾರೆ, ಗೋವಾ ರೆಸಾರ್ಟ್ಗೆ ಹೋಗ್ತಾರೆ ಅನ್ನುವಂಥದ್ದು. ಮುಂಬೈ ತಲುಪಿರ್ತಕ್ಕಂಥದ್ದು. ಮುಂಬೈಗೆ ಯಾಕೆ ಹೋದ್ರು ಅಂತಂದ್ರೆ ಅಲ್ಲಿ ಬಿಜೆಪಿ ಸರ್ಕಾರ ಇದೆ, ದೇವೇಂದ್ರ ಫಡ್ನವೀಸ್ ಸರ್ಕಾರ ಇದೆ, ದೇವೇಂದ್ರ ಫಡ್ನವೀಸ್ ಅವರ ಅಭಯ ಸಿಗ್ತಿದೆಯಾ ಅನ್ನೋಂಥ ಪ್ರಶ್ನೆ ಕೂಡ ಹುಟ್ಕೊಳ್ಳುತ್ತೆ. ಎಲ್ಲೋ DK ಶಿವಕುಮಾರ್ ಬಣದವರು ಬಿಜೆಪಿಯವರ ಅಭಯಕ್ಕೆ ರೆಡಿಯಾಗಿಬಿಟ್ರ, ಹೈಕಮಾಂಡ್ಗೆ ಈ ಮೂಲಕ ಥ್ರೆಟ್ ಕೊಡ್ತಿದ್ದಾರಾ, ಒಂದು ವೇಳೆ ಸರ್ಕಾರ ರಚನೆಗೆ ಅಥವಾ ಮುಖ್ಯಮಂತ್ರಿ ಬದಲಾವಣೆಗೆ ನೀವು ಒಪ್ಪಲಿಲ್ಲ ಅಂದರೆ ನಾವು ಬಿಜೆಪಿಯವರ ಜೊತೆಗೆ ಸೇರಿಕೊಂಡು ಸರ್ಕಾರ ರಚನೆ ಮಾಡಿಬಿಡ್ತೀವಿ. ಈಗಾಗಲೇ ನಾವು ಕೇವಲ 25-30 ಇದ್ವಿ, ಈಗ ಮೊನ್ನೆ ಡಿನ್ನರ್ ಪಾರ್ಟಿನಲ್ಲಿ 45 ಜನ ಸೇರ್ಕೊಂಡಿದ್ದೀವಿ, ಅದಕ್ಕೆ ಇನ್ನೂ 20 ಜನ ಎಕ್ಸ್ಟ್ರಾ ಇದ್ದಾರೆ, ಸುಮಾರು 60 ಚಿಲ್ಲರೆ ಶಾಸಕರು ಸೇರಿಕೊಂಡು ಬಿಜೆಪಿ ಜೊತೆ ಸೇರ್ಕೊಂಡು ಸರ್ಕಾರ ಮಾಡೇ ಬಿಡ್ತೀವಿ ಅನ್ನುವಂಥ ಥ್ರೆಟ್ಟನ್ನು ಕೊಡ್ತಾ ಇದ್ದಾರೆ. ಇದು ಒಂದು ದೊಡ್ಡ ಪರಿಣಾಮ. ಇದರ ಜೊತೆಗೆ ಈಗಾಗಲೇ DK ಬಣದ ಇನ್ನಷ್ಟು ಶಾಸಕರು ಕೂಡ ಮುಂಬೈಗೆ ಹೋಗುವಂಥ ಸಾಧ್ಯತೆ ಇದೆ. ಅಲ್ಲದೆ ಈಗ ಮುಖ್ಯವಾಗಿ ಬಿಜೆಪಿ ಸರ್ಕಾರ, ದೇವೇಂದ್ರ ಫಡ್ನವೀಸ್ ಅಭಯವನ್ನು ಪಡ್ಕೊಂಡಿರ್ತಕ್ಕಂಥ ಸರ್ಕಾರ, ಈಗ ವಿದೇಶಕ್ಕೆ ಟೂರ್ ಹೋಗಿರ್ತಕ್ಕಂಥ ಸರ್ಕಾರ ಬಂದರೆ, ವಿದೇಶಕ್ಕೆ ಟೂರ್ ಹೋಗಿರ್ತಕ್ಕಂಥವ್ರು ಇದ್ದಾರಲ್ಲ, ಅವ್ರು ಆದಷ್ಟು ಬೇಗ ಬರಬೇಕು, ಯಾಕಂದರೆ ಬಜೆಟ್ವರೆಗೂ ಕಾಯ್ಕೊಂಡು ಕೂತ್ಬಿಟ್ರೆ ಮತ್ತೆ ಕಷ್ಟ ಆಗುತ್ತೆ ಅನ್ನುವಂಥದ್ದು. ಜೊತೆಗೆ ಹೈಕಮಾಂಡ್ ಮತ್ತು ಸಿದ್ದುನ ಎಲ್ಲದರ ಒಟ್ಟಾರೆ ಪರಿಣಾಮ, ಹೈಕಮಾಂಡ್ ಸಿದ್ದರಾಮಯ್ಯನವ್ರನ್ನ ಮತ್ತು DK ಶಿವಕುಮಾರ್ ಅವ್ರನ್ನ ಆದಷ್ಟು ಬೇಗ ಕರೆಸಿ ಬಜೆಟ್ಗೂ ಮುಂಚೆನೆ ಒಂದು ಇತ್ಯರ್ಥಪಡಿಸಬೇಕು, ತೀರ್ಮಾನ ಮಾಡಬೇಕು ಅನ್ನುವಂಥ ಹಕ್ಕೊತ್ತಾಯ ನಡೀತಾ ಇದೆ. ನಿಜವಾಗ್ಲೂ ಬಜೆಟ್ಗೂ ಮುಂಚೆ ಬಹಳ ದಿನಗಳಿಲ್ಲ, ಇರೋದೇ ಒಂದು 5-6 ದಿನಗಳು. ಈ ಹಂತದಲ್ಲಿ ಹೈಕಮಾಂಡ್ ಸ್ಪಷ್ಟ ತೀರ್ಮಾನ ತೆಗೆದುಕೊಳ್ತಾ ಅಥವಾ ನೆಗ್ಲೆಕ್ಟ್ ಮಾಡಿ ಮತ್ತೊಮ್ಮೆ ಸರ್ಕಾರ ಪತನಕ್ಕೆ ಹೈಕಮಾಂಡ್ ಕೂಡ ಕಾರಣ ಆಗುತ್ತಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗಬೇಕಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ನಿಮ್ಮ ಫೋಕಸ್ TV.